ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಗೆಲ್ಲಬೇಕು ಅಂದ್ಕೊಂಡಿದ್ದ ಕಮಲ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಅತ್ತ ಶೃಂಗೇರಿಯಲ್ಲಿ ಬಿಜೆಪಿಯ ಜೀವರಾಜ್ ಅಂಚೆ ಮತದ ಮೂಲಕ ಮತ್ತೊಮ್ಮೆ ಶಾಸಕರಾಗಿದ್ದಾರೆ. ಎಲ್ಲ ಮತದಾರರಿಗೆ ಧನ್ಯವಾದಗಳಾಗಬೇಕಾಗಿದೆ. ಅಪ್ಪಾಜಿಯವರ ಕ್ಷೇತ್ರ ಈ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಪಂಚೆ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹೀಗಾಗಿ ಅದು ಪೂರ್ಣ ಗೆಲುವಾಗಿದೆ. 3 ವರ್ಷಗಳ ಸತತ ಹೋರಾಟವನ್ನು ಮಾಡಿದ ನಂತರ ನನಗೆ ಮೊನ್ನೆ ಜಯ ಸಿಕ್ಕಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಮೋದಿ ಪಡೆ ಗೆಲುವಿನ ಸುನಾಮಿಯನ್ನೇ ಎಬ್ಬಿಸಿದೆ. 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಎದುರಾಳಿಗಳು ಧೂಳೀಪಟವಾಗಿ ಹೋಗಿದ್ದಾರೆ. ಕಾಂಗ್ರೆಸ್ ಅಂತೂ ಹೇಳ ಹೆಸರಿಲ್ಲದಂತಾಗಿದೆ. 4 ರಾಜ್ಯಗಳಲ್ಲಿ ಮಂಡಿಯೂರಿರೋ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರ ಗೆಲುವಿನ ನಾಗಲೋಟ ಮುಂದುವರೆಸಿದೆ. ಗ್ಯಾರಂಟಿಗಳ ಮುಂದೆ ನಿಲ್ಲೋರಿಲ್ಲ ಅಂತ 2ಕ್ಕೆ 2 ಕ್ಷೇತ್ರಗಳನ್ನ ಕಬ್ಜಾ ಮಾಡಿಕೊಂಡಿದೆ. ದಾವಣಗೆರೆ, ಬಾಗಲಕೋಟೆಯ ಮಿನಿ ಸಮರದಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದು ಬೀಗಿದೆ. ಬೆಣ್ಣೆನಗರಿಯಲ್ಲಿ ಕಾಂಗ್ರೆಸ್ಗೆ ಜಯಭೇರಿ. ತಾತನ ಗದ್ದುಗೆಗೆ ಮೊಮ್ಮಗನ ಎಂಟ್ರಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾದ ದಿನದಿಂದಲೂ ಚುನಾವಣೆಯ ಬಿರುಗಾಳಿ ಎದ್ದಿತ್ತು. ತನ್ನ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹಠಕ್ಕೆ ಬಿದ್ದರೆ ಬಿಜೆಪಿಯವರು ಮಾತ್ರ ಕೈಪಡೆಯ ಕ್ಷೇತ್ರಗಳನ್ನು ಕಬಳಿಸೋದಕ್ಕೆ ರಣತಂತ್ರ ಶುರು ಮಾಡಿದ್ರು. ಇದರ ಮಧ್ಯೆ ಟಿಕೆಟ್ ಕಗ್ಗಂಟು ಅನ್ನೋದು ಕಾಂಗ್ರೆಸ್ಗೆ ಇನ್ನಿಲ್ಲದಂತೆ ಕಾಡಿತ್ತು. ದಾವಣಗೆರೆಯಲ್ಲಂತೂ ಕಾಂಗ್ರೆಸ್ ಗೆಲ್ಲೋದೇ ಅನುಮಾನ ಅನ್ನೋ ಟಾಕ್ ಸಹ ಶುರುವಾಗಿತ್ತು. ಆದರೆ ಅಂತೆಕಂತೆಗಳನ್ನೆಲ್ಲ ಮೆಟ್ಟಿ ನಿಂತ ಕಾಂಗ್ರೆಸ್ ದಾವಣಗೆರೆಯಲ್ಲಿ ಗೆಲುವಿನ ನಾಗಲೋಟ ಬೀರಿದೆ. ದಾವಣಗೆರೆಯಲ್ಲಿ ಟಿಕೆಟ್ ಅನೌನ್ಸ್ ಆದ ದಿನದಿಂದಲೂ ಮುಸ್ಲಿಂ ನಾಯಕರು ಮುನಿಸಿಕೊಂಡಿದ್ದಾರೆ ಅನ್ನೋ ಕೂಗೆದ್ದಿತ್ತು. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಳಗೊಳಗೆ ಸಮರವೂ ಶುರುವಾಗಿತ್ತು. ಇದೇ ವಿಷಯವಾಗಿ ಹಲವರ ತಲೆದಂಡವೂ ಆಗಿತ್ತು. ಹೀಗಾಗಿ ಬಿಜೆಪಿ ನಾಯಕರು ಈ ಬಾರಿ ನಮ್ಮದೇ ಗೆಲುವು ಅನ್ನೋ ವಿಶ್ವಾಸದಲ್ಲಿದ್ರು. ಆದರೆ ಫಲಿತಾಂಶದಲ್ಲಿ ಆಗಿದ್ದೇ ಬೇರೆ. ಭರ್ಜರಿ ಗೆಲುವು ಸಿಗದೇ ಇದ್ರೂ ಕೂದಲೆಳೆ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ 69,578 ಮತಗಳನ್ನು ಗಳಿಸಿದ್ರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಹೀಗಾಗಿ ಸಮರ್ಥ್ ಮಲ್ಲಿಕಾರ್ಜುನ್ 5,708 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ನಮ್ಮ ಅಜ್ಜಾರನ್ನ ದುಗಮನ್, ಆಮೇಲೆ ನಮ್ಮ ಸಿಎಂ, ನಮ್ಮ DCM ಸಾಹೇಬರು ಎಲ್ಲರೂ, ಎಲ್ಲ ಮತದಾರರಿಗೆ ಧನ್ಯವಾದಗಳಾಗಬೇಕಾಗಿದೆ. ಅಪ್ಪಾಜಿಯವರ ಕ್ಷೇತ್ರ ಈ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ KPCC, AICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಶಾಮನೂರು ಬಳಗ ಆಯ್ತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಬಾಗಲಕೋಟೆ ಗೆದ್ದ ಉಮೇಶ್ ಮೇಟಿ. ಬಾಗಲಕೋಟೆಯಲ್ಲೂ ಈ ಬಾರಿ ನೆಕ್ ಟು ನೆಕ್ ಫೈಟ್ ಎದುರಾಗಿತ್ತು. ಬಾಗಲಕೋಟೆಯನ್ನ ಭೇದಿಸಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟು ನಿಂತಿದ್ರು. ಹೀಗಾಗಿಯೇ ಯಡಿಯೂರಪ್ಪ ಆದಿಯಾಗಿ ಇಡೀ ಕಮಲ ನಾಯಕರೇ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿದ್ರು. ಆದರೆ ಸತೀಶ್ ಜಾರಕಿಹೊಳಿ ರಣತಂತ್ರದ ಮುಂದೆ ಕಮಲ ನಾಯಕರು ಮಂಡಿಯೂರಿದ್ದಾರೆ. ಕಾಂಗ್ರೆಸ್ ಕ್ಷೇತ್ರದಲ್ಲಿ ಕಮಲ ಬಾವುಟ ಹಾರಿಸಬೇಕು ಅಂದ್ಕೊಂಡವರಿಗೆ ಮತದಾರರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಪ್ಪನ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಗೆಲುವಿನ ನಾಗಾಲೋಟ ಬೀರ್ತಿದ್ದಂತೆ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭಾರೀ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಗೆಲುವು ನಮ್ಮದೇ ಅಂದ್ಕೊಂಡಿದ್ದ ಕಮಲ ನಾಯಕರಿಗೆ ಸೋಲಿನ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 98,919 ಮತಗಳನ್ನು ಗಳಿಸಿದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ 76,587 ಮತ ಪಡೆದಿದ್ದಾರೆ. ಹೀಗಾಗಿ ಉಮೇಶ್ ಮೇಟಿ 22,332 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಮುಖ್ಯಮಂತ್ರಿಗಳ ಪಂಚೆ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪೇಟವರು, ಸತೀಶ್ ಜಾರಕಿಹೊಳಿ
ತಿಮ್ಮಾಪುರ ಅವರು ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹೀಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಅದಕ್ಕೆ ಹಣೆ ಮಾಡದ ನಮಸ್ಕರಿಸುತ್ತೇನೆ ಅಂತೇಳಿ ಎಲ್ಲ ಮತದಾರರಿಗೆ. ಶೃಂಗೇರಿಯಲ್ಲಿ ಜೀವರಾಜ್ ಕೈ ಹಿಡಿದ ಅಂಚೆ ಮತ. ಶೃಂಗೇರಿಯಲ್ಲಿ ಕಳೆದ 3 ವರ್ಷದಿಂದ ನಡೀತಿದ್ದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಸೋಲು ಗೆಲುವಿನ ಜಟಾಪಟಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವಿನ ನಗೆ ಬೀರಿದ್ದು, ಕಾಂಗ್ರೆಸ್ ಶಾಸಕರಾಗಿದ್ದ ರಾಜೇಗೌಡರ ಅಧಿಕಾರಕ್ಕೆ ತೆರೆ ಬಿದ್ದಿದೆ. ಅಂಚೆ ಮತಗಳ ಮರುಮತ ಎಣಿಕೆ ಮಾಡಬೇಕು ಅಂತ ಜೀವರಾಜ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಂಬಂಧ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮರುಮತ ಎಣಿಕೆಗೆ ಸೂಚನೆ ನೀಡಿದ್ರು. ಈ ಸಂಬಂಧ ಮೊನ್ನೆಯಿಂದ ಶುರುವಾದ ಮರುಮತ ಎಣಿಕೆ ಜಟಾಪಟಿ 3 ದಿನ ಆದರೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರಲಿಲ್ಲ. ಸರ್ಪಗಾವಲಿನ ಮಧ್ಯೆ ಮರುಮತ ಎಣಿಕೆ ನಡೆದ್ರೂ ಗೆದ್ದವರು ಯಾರನ್ನೋದೇ ಅನೌನ್ಸ್ ಆಗಿರಲಿಲ್ಲ. ಹೀಗಾಗಿ ಕಮಲ ಪಡೆ ಸಿಡಿದೇಳ್ತಿದ್ದಂತೆ ರಾತ್ರೋರಾತ್ರಿ ಫಲಿತಾಂಶ ಘೋಷಣೆ ಮಾಡಿದ್ದಾರೆ. ಶೃಂಗೇರಿ ಶಾಸಕರಾಗಿ ಡಿಎನ್ ಜೀವರಾಜ್ 52 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ದಾರೆ. 3 ವರ್ಷಗಳ ಸತತ ಹೋರಾಟವನ್ನು ಮಾಡಿದ ನಂತರ ನನಗೆ ಮೊನ್ನೆ ಜಯ ಸಿಕ್ಕಿದೆ. ನನಗೆ ನ್ಯಾಯ ಸಿಕ್ಕಿದೆ. ಅವರು ಮತ್ತೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಏನು ಎಫ್.ಐ.ಆರ್ ಮಾಡಿದ್ದಾರೆ ಅದು ಕಾನೂನು ಬಾಹಿರವಾಗಿದೆ, ಗೆಲುವಾಗಿದೆ, ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋಣ ಅಂತೇಳಿ ಅವ್ರ ಹತ್ರ ಕೇಳ್ತೇನೆ. ಕಮಲ ನಾಯಕ ಜೀವರಾಜ್ ಮತ್ತೆ ಅಧಿಕಾರದ ಗದ್ದುಗೆ ಏರ್ತಿದ್ದಂತೆ ಟಿಡಿ ರಾಜೇಗೌಡ ಪಡೆ ಸಿಡಿದೆದ್ದಿದೆ. 2023ರ ಚುನಾವಣೆ ವೇಳೆ ಟಿಡಿ ರಾಜೇಗೌಡ ಪರ ಚುನಾವಣಾ ಏಜೆಂಟ್ ಆಗಿದ್ದ ಸುಧೀರ್ ಕುಮಾರ್ ಮುರೊಳ್ಳಿ, ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ, ಜಿಲ್ಲಾಧಿಕಾರಿ ರಮೇಶ್ ಹಾಗೂ ಡಿಎನ್ ಜೀವರಾಜ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ನಲ್ಲಿ ಒಂದೇ ದಿನ 3 ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದ್ದು, ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ರೆ ಮರುಮತ ಎಣಿಕೆಯಲ್ಲಿ ಬಿಜೆಪಿ ಗೆಲುವಿನ ನಾಗಾಲೋಟ ಬೀರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.